ಮೇಘ ಗುರುಪ್ರಸಾದ್ ಮೇಡಮ್ಗೆ ನಮ್ಮ ವೇದಿಕೆಗೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಮೇಡಮ್. Thank you, madam. Good morning, all. ಗುಡ್ ಮಾರ್ನಿಂಗ್ ಮ್ಯಾಮ್. Hello, masters. ಎಸ್ ಮೇಡಮ್ ಹೇಳಿದಾಗೆ ನಾನು ಮೂಲತಃ ಉತ್ತರ ಕರ್ನಾಟಕ ಮತ್ತೆ ಆಫ್ಟರ್ ಮ್ಯಾರೇಜ್ ಮಂಗಳೂರು. ಇವಾಗ 2.5 years ಇಂದ ಹೈದರಾಬಾದ್ ಅಲ್ಲಿ ಇರೋದು. ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಹೇಳ್ಬೇಕಂದ್ರೆ ಪತ್ರಿ ಸರೇ ನನ್ನನ್ನು ಇಲ್ಲಿ ಕರೆಸ್ಕೊಂಡಿರ್ಬೋದು. ಯಾಕಂದ್ರೆ ನಂಗೆ ಮುಂಚೆನೆ ಅವ್ರು ಬಂದ್ ಹೇಳಿದ್ರು ನಂಗೆ ಹೈದರಾಬಾದ್ ನೀನ್ ಶಿಫ್ಟ್ ಆಗ್ತಾ ಇದೀಯಾ ಅಂತ ಹೇಳಿ. ಅದೊಂದು ನಾನು ಅನುಭವ ಹೇಳ್ತೀನಿ ಹೋಗ್ತಾ. ಸೊ ನಾನು ಎಸ್ ಮೇಡಮ್, ಒಂದ್ ಸೆಕೆಂಡ್. ಮಾಸ್ಟರ್ಸ್ ಎಲ್ರು ಕೂಡ ವಿಡಿಯೋ ಸಾಧ್ಯವಾದಷ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ಸೀನಿಯರ್ ಮಾಸ್ಟರ್ ಬಂದಿದ್ದಾರೆ. ಎಸ್ ಎಸ್ ಮೇಡಮ್. ಎಸ್ ಮೇಡಮ್, ನನ್ನ ಹೆಸರು ಮೇಡಮ್ ಹೇಳ್ದಂಗೆ ನಾನು 2007ರಿಂದನೇ ಪತ್ರಿ ಸರ್ನ ನಾನು ಮೀಟ್ ಆಗಿದ್ದು. ಸುಮಾರು 20 ವರ್ಷ ಜರ್ನಿ ಆಯ್ತು. ಈ ಆನಾಪಾನಸತಿ ಮೆಡಿಟೇಷನ್ ಮಾಡ್ತಾ ಇದ್ದು ಮತ್ತು PSSM ಸೊಸೈಟಿಗೆ ಜಾಯ್ನ್ ಆಗಿ ನನ್ ಲೈಫ್ ಹೇಗಿದೆ ಧ್ಯಾನಕ್ಕೆ ಬಂದ ನಂತರ ಅದು ತುಂಬಾ ಅನುಭವಗಳು. ಎಷ್ಟು ಅನುಭವಗಳು ಅಂದ್ರೆ ನನಗೆ ಪ್ರತಿ ದಿವಸ ಅನುಭವಗಳು. ಎಷ್ಟೋ ಈಗ ನಿನ್ನೆ ಕೂಡ ನಾನು ಆಫೀಸಿಂದ ಬರ್ತಾ ಇದ್ದೆ. ಏನೋ ಒಂದು ಯೋಚನೆ ಮಾಡ್ತಾ ಇದ್ದೆ. ಪತ್ರಿ ಸರ್ದು ಸಡನ್ ಆಗಿ ನನ್ ಮುಂದ್ಗಡೆ ಒಂದು ಆಟೋ ಹೋಯ್ತು. ಆಟೋಲ್ಲಿ ಪತ್ರಿ ಸರ್ ಫೋಟೋ ಇದೆ ಬ್ಯಾಕ್ ಗ್ರೌಂಡ್. ಜ್ಞಾನ ಹೇಗೆ ಮಾಡ್ಬೇಕು ಅಂದ್ರೆ ತೆಲುಗು ಬರ್ದಿದ್ದಾರೆ, ಜ್ಞಾನ ಮಿಂಟೆ ಶ್ವಾಸಂ ಇದ್ದ ಅಂತ ಹೇಳಿ. ಅದು ದೊಡ್ಡ ಇದು ಮಾಡಿ ನೆಕ್ಸ್ಟ್ ನೋಡಿದಾಗ ಅವರು ಆಟೋ ಡ್ರೈವರ್ ಹೋಗ್ತಾ ಇದ್ರು. ಅಂದ್ರೆ ಇವಾಗ ನೋಡಿ, ಈ ಒಂದೊಂದು ಆಟೋ ಹೊಡೆಯೋರು ಇದು ಮಾಡೋರ್ನು ಹಿಂದೆ ಅವರ ಒಂದು ವೆಹಿಕಲ್ಗೆ ನಾವು ಧ್ಯಾನ ಹೇಗ್ ಮಾಡ್ಬೇಕು ಪದ್ಧತಿಗಳು ಆ ರೀತಿನೂ ಪ್ರಮೋಟ್ ಮಾಡ್ತಾ ಇದ್ದಾರೆ. ನಾವು ಎಷ್ಟು ವರ್ಕ್ ಮಾಡ್ಬೇಕು ಏನು ಅನ್ನೋದು ಏನೋ ಒಂದು ಯೋಚನೆ ಮಾಡ್ತಾ ಇದ್ದೀನಿ. ನಂಗೆ ನೇಚರ್ ನಿನ್ನೆ ಬರ್ತಾನೆ ಇದು ತೋರಿಸ್ತು. ನಾನು ಈ ಹೈದರಾಬಾದ್ ಬಂದಿಂದ ಆಕ್ಚುಲಿ ನಾನು ಯಾವ್ದು ಅಷ್ಟೊಂದು ಜೂಮ್ ಕ್ಲಾಸಿಗೆ ಹೋಗ್ತಾ ಇಲ್ಲ. ಈ ಸುಮಾರು ವರ್ಷ ಆಯ್ತು ಮೇಡಮ್. ನಾನು ಮುಂಚೆ ಮೈತ್ರಿಯ ಕ್ಲಾಸು ಆ ಕ್ಲಾಸು ಇದ್ರಲ್ಲಿ ಎಲ್ಲ ನಾನು ಮಂಗಳೂರಲ್ಲಿ ಇದ್ದಾಗ ಹೋಗಿ ಕ್ಲಾಸ್ ತಗೊಳ್ಳೋದು, ಅನುಭವಗಳು ಹೇಳೋದೆಲ್ಲ ಮಾಡ್ತಾ ಇದ್ದೆ. ಬಟ್ ಈ ಹೈದರಾಬಾದ್ ಬಂದಿಂದ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿತ್ತು ನಂದು. ನಾನು ಯಾವಾಗ ಫ್ರೀ ಟೈಮ್ ಇರ್ತದೆ ಮಂತ್ಲಿ ಒನ್ಸ್ ಕಡ್ತಾಲ್ ಹೋಗ್ತಾ ಇರ್ತೀನಿ. ಕಡ್ತಾಲ್ ಪಿರಾಮಿಡ್ ಮತ್ತೆ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಪತ್ರಿಜಿ ಸರ್ ಸಮಾಧಿ ಇದೆ. ಅಲ್ಲಿ ಅದ್ಭುತವಾದ ಶಕ್ತಿ ಇದೆ ಅಲ್ಲಿ ಕೂಡ. ಮತ್ತೆ ಕಡ್ತಾಲ್ ಅಲ್ಲಿ ಅಂತೂ ಎನರ್ಜಿ ಒಳಗಡೆ ಧ್ಯಾನ ಕೂತ್ಕೊಂಡ್ರೆ ನಾವು 3 hours ಮಾಡ್ಬೋದು, 4 hours ಮಾಡ್ಬೋದು. ಅಷ್ಟೊಂದು ಶಕ್ತಿ ಇದೆ ಅಲ್ಲಿ. ಅದೊಂದು ನನ್ಗೆ ಇವಾಗ ಇಲ್ಲಿ ಹೈದರಾಬಾದ್ ಬಂದಿಂದ ಅಡ್ವಾಂಟೇಜ್ ಏನಂದ್ರೆ ನಂಗೆ ಅವಾಗ ಕಡ್ತಾಲ್ ಪಿರಮಿಡ್ ಹೋಗ್ಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಅದಕ್ಕೆ ಮುಂಚೆ ಅಂತೂ ನಾನು 2007ರಿಂದ ಯಾವಾಗ್ಲೂ ಪಿರಮಿಡ್ ವ್ಯಾಲಿ ಅನ್ನೋದು ನನ್ನೊಂದು ಸೆಕೆಂಡ್ ಹೋಮ್. ಅದು ನನಗೆ ಯಾವಾಗ್ಲೇ ಫ್ರೀ ಟೈಮ್ ಸಿಕ್ಕರೆ ನಾನು ಹೋಗೋದೇ ಪಿರಮಿಡ್ ವ್ಯಾಲಿಗೆ. ನಂಗೆ ರಜಾ ಸಿಗ್ಲಿ ಅಥವಾ ಏನೂ ನಂಗೆ ಕೆಲಸ ಇಲ್ಲ, ಫ್ರೀ ಇದೀನಿ ಅಂದ್ರೆ ನಾನು ಮನೆಯಲ್ಲಿ ಕುತ್ಕೊಂಡು ವೇಸ್ಟ್ ಮಾಡ್ತಾನೆ ಇದ್ದಿದ್ದಿಲ್ಲ ಟೈಮು. ಇವಾಗೆಲ್ಲ ಜೂಮ್ ಕ್ಲಾಸಸ್, ಮೀಡಿಯಾ, ಇಂಟರ್ನೆಟ್ ನಾವೆಲ್ಲಾನು ಮನೇಲಿ ಕುತ್ಕೊಂಡೆ ನೋಡ್ಬೋದು. 2007-8 ಈ ತರ ಎಲ್ಲ ನಾವು ಅವಾಗ ಹೋಗ್ಬೇಕಾಗ್ತಿತ್ತು. ಅಂದ್ರೆ ನಾನ್ ಧ್ಯಾನ ಕಲ್ತಿದ್ದು ಸಂಧ್ಯಾ ಮೇಡಮ್ ಬೆಂಗಳೂರು, ರಾಜಾಜಿನಗರ್. ನಾವು ಅಲ್ಲಿ ಮೇಡಮ್ ಅದ್ಭುತವಾಗಿ ಇವಾಗ್ನು ಅವ್ರು ಸೇವೆ ಮಾಡ್ತಾ ಇದ್ದಾರೆ. ಪ್ರತಿ ಸಂಡೇ ಕ್ಲಾಸ್ ಅವರು ಬೇರೆ ಬೇರೆ ಮಾಸ್ಟರ್ಸ್ನೆಲ್ಲ ಕರೆಸ್ತಾ ಇದ್ರು. ನಾವೆಲ್ಲ 4 ಗಂಟೆಗೆ ಹೋಗ್ತಾ ಇದ್ದೆವು. ಸಾಯಂಕಾಲ 4ರಿಂದ 2 hours ಧ್ಯಾನ, ಆಮೇಲೆ ಸತ್ಸಂಗ, ಹುಣ್ಣಿಮೆ ಜ್ಞಾನ, ಈ ತರ ನಾವು ಸಾಕಷ್ಟು. ಎಲ್ಲಿ ನಮ್ಗೆ ಈ ವೆಜಿಟೇರಿಯನ್ ರ್ಯಾಲಿ ಕರಿತಾ ಇದ್ರು. ನಾನು PG ಅಲ್ಲಿ ಇರ್ತಾ ಇದ್ದೆ. ನನಗೆ ಧ್ಯಾನ ಮಾಡೋದು ಮತ್ತೆ ನಂದು ಆಫೀಸ್ ಕೆಲಸ ಮತ್ತೆ ಬಿಟ್ರೆ ಈ ಪ್ರಚಾರ ಮಾಡೋದು, ಇದು ಬಿಟ್ರೆ ನಂಗೆ ಬೇರೆ ಪ್ರಪಂಚನೇ ಇರ್ತಿದ್ದಿಲ್ಲ. ನನ್ಗೆ ಇದ್ರಲ್ಲೇನೆ ನನ್ನ ಆತ್ಮ ಖುಷಿ ಪಡ್ತಾ ಇತ್ತು. ನಮ್ಮ PG ಅಲ್ಲಿ ಕೆಲವು ಹುಡುಗಿಯರೆಲ್ಲ ಅಂದ್ರೆ ಫಿಲ್ಮ್ಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲ. ಬಟ್ ನನ್ನ ಆತ್ಮ ಯಾವಾಗ್ಲೂನು ಅದ್ನ ಧ್ಯಾನ ಮಾಡ್ಬೇಕು, ಸಾಟರ್ಡೆ ಸಂಡೇ ನಂಗೆ ರಜಾ ಇದೆ, ಟೈಮ್ ವೇಸ್ಟ್ ಮಾಡಬಾರ್ದು, ಈ ತರನೇ ನನ್ನ ಆತ್ಮ ಯಾವಾಗ್ಲೂನು ಇದು ಕೇಳ್ತಾ ಇರ್ತಿತ್ತು. ಜ್ಞಾನಕ್ಕಿಂತ ಮುಂಚೆ ನನ್ಗೆ ಹೇಳ್ಬೇಕಂದ್ರೆ ತುಂಬಾ ಸಮಸ್ಯೆಗಳು. ನಾನು ಬಿಜಾಪುರ ಇಲ್ಲಿ ಇದ್ದಿದ್ದು, ಅಲ್ಲೇ ಎಜುಕೇಶನ್ ಎಲ್ಲ ಆಗಿದ್ದು. ಬಟ್ ನಮ್ಮ ಮನೆ ಇರೋದು ಅಲ್ಲೇ ಆಶ್ರಮ ಪಕ್ಕದಲ್ಲೇನೆ ಇತ್ತು. ಸಿದ್ದೇಶ್ವರ ಸ್ವಾಮಿಗಳು ನೀವೆಲ್ಲರೂ ಕೇಳಿರ್ಬೋದು, ಅಲ್ಲೇ ಆಶ್ರಮ. ನಾನು ಚಿಕ್ಕವಳಿಂದನೂ ನನ್ಗೆ ಆಧ್ಯಾತ್ಮಿಕ ಒಂದು ರುಚಿ ಇತ್ತು. ನನಗೆ ಒಂದು 7th standard 8th standard ಏನೋ ಒಂದು ನನ್ನಲ್ಲಿ ನಾವ್ ಯಾಕೆ ಈ ಭೂಮಿ ಮೇಲೆ ಬಂದಿದ್ದು, ಏನ್ ಮಾಡ್ಬೇಕು, ಏನೋ ಒಂದು ನಂಗೆ ಥಾಟ್ಸ್ ಬರ್ತಿತ್ತು. ಬಟ್ ಯಾರ ಹತ್ರನೂ ಶೇರಿಂಗ್ ಮಾಡಕ್ ಆಗ್ತಾ ಇದ್ದಿದ್ದಿಲ್ಲ.
ಆ ತುಂಬಾ ಸ್ವಲ್ಪ ಭಕ್ತಿಯಲ್ಲಿ ಮಾರ್ಗ ಜಾಸ್ತಿ ಇತ್ತು. ಮತ್ತೆ ಪ್ರವಚನ ಕೇಳೋದು, ಅಪ್ಪಾಜಿಯವ್ರದ್ದು ಸಿದ್ದೇಶ್ವರ ಸ್ವಾಮಿಗಳು ಅಪ್ಪಾಜಿಯವ್ರದ್ದು ಅಲ್ಲೆಲ್ಲ ಸಾಧು ಸಂತರುಗಳ ಬಗ್ಗೆ ತುಂಬಾ ಒಲವು ಆಸಕ್ತಿ. ಆದ್ರೆ ಎಲ್ಲಿನೂ ಯಾರುನು ನಮ್ಗೆ ಪ್ರಾಕ್ಟೀಸ್ ಮಾಡಿಸಿಲ್ಲ ಧ್ಯಾನ ಹೇಗ್ ಮಾಡ್ಬೇಕು. ಯಾಕಂದ್ರೆ ನಾವೆಲ್ಲ ಕೇಳ್ತೇವೆ, ಸತ್ಸಂಗ ಕೇಳ್ತೇವು, ಪ್ರವಚನ ಕೇಳ್ತೇವು, ನಾವು ಇವತ್ ನೀವು ಎಲ್ಲ ಕೇಳ್ತಾ ಇದ್ದೀರಾ. ಬಟ್ ನಾವು ಎಷ್ಟು ಪ್ರಾಕ್ಟಿಕಲ್ ಆಗಿ ನಾವು ಧ್ಯಾನ ಮಾಡೋದಿಲ್ಲ, ಅಲ್ಲಿವರೆಗೂ ಅನುಭವ ಆಗೋದಿಲ್ಲ. ಆ ಒಂದು ನಾವು ಏನು ಜ್ಞಾನದಿಂದ ಏನು ಅನುಭವ ಆಗ್ತದೆ, ನಾವು ಪ್ರಾಕ್ಟೀಸ್ ಮಾಡ್ಬೇಕು. 1 hour 2 hour ನಾವು ಹೆಂಗೆ ನಮ್ಗೆ ಎಷ್ಟು ಸಮಯ ಸಿಗ್ತದೆ ಅಷ್ಟು ನಾವು ಪ್ರಾಕ್ಟೀಸ್ ಮಾಡ್ತಾನೆ ಮಾಡ್ಬೇಕು. ಯಾಕಂದ್ರೆ ನಾನು 20 ವರ್ಷ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಇಲ್ಲ, ನಾನು ಮಾಡ್ಲೇಬೇಕಾಗುತ್ತೆ ಎವ್ರಿ ಡೇ. ಈ ಆ ತರ ನಾವು ಪ್ರತಿನಿತ್ಯ ಈ ಉಸಿರು ಇರೋವರೆಗೂ ನಾವು ನಮ್ಮ ಸಾಧನೆ ಮಾಡ್ತಾನೆ ಇರ್ಬೇಕು. ನಮ್ಮ ಸೋಲ್ ಇವಾಲ್ಯೂಷನ್ ಕಾನ್ಸಿಯಸ್ನೆಸ್ ಅದು ನಾವು ಪ್ರತಿ ಕ್ಷಣನೂ ಅದು ಪ್ರತಿ ದಿನಾನು ಇನ್ಕ್ರೀಸ್ ಆಕೊಂತ ಹೋಗುತ್ತೆ. ಅದು ನಾವು ನಾನು ನಿನ್ನೆ ಮೊನ್ನೆ ಮಾಡಿದೆ, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಬಿಡಬಹುದು, ಬಟ್ ನಾವು ಮಾಡ್ಬೇಕಾಗತ್ತೆ ಧ್ಯಾನ. ಇಲ್ಲಂದ್ರೆ ನಾವು ಈ ಏನು ಒಳ್ಳೆ ಲೈಫ್ ಏನಂತೇವೆ ಕಲೆಕ್ಟಿವ್ ಕಾನ್ಸಿಯಸ್ನೆಸ್, ನಾವು ಕೆಲಸ ಮಾಡ್ಲಿಕ್ಕೆ ಹೊರಗಡೆ ಹೋಗ್ತಾ ಇರ್ತೇವೆ, ಏನೋ ನಮ್ಗೆ ಎಷ್ಟೇ ಒಮ್ಮೊಮ್ಮೆ ಧ್ಯಾನ ಮಾಡಿದ್ರು ನಮ್ಮ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇರ್ತದೆ, ಏನೋ ಒಂದು ಸಿಟ್ಟು ಬರ್ತಾ ಇರ್ತದೆ, ಏನೋ ಒಂದು ಮನಸ್ತಾಪ ಆಗ್ತಾ ಇರ್ತದೆ. ಅದು ಯಾಕೆ ನಮ್ಮಲ್ಲಿ ನಾವು ಇಷ್ಟು ಧ್ಯಾನ ಮಾಡಿದ್ರು ಯಾಕೆ ಒಮ್ಮೊಮ್ಮೆ ಬರ್ತಾ ಇದೆ ಅನ್ನಂದ್ರೆ, ಅದು ನಾವು ಹೊರಗಡೆ ಹೋದಾಗ ಅಲ್ಲಿಯೂ ನಮ್ಗೆ ಗೊತ್ತಾಗ್ಲಾರ್ದೇನೆ ನಮ್ಮ ಒಂದು ಎನರ್ಜಿ ನಮ್ಮನ್ನ ಅಫೆಕ್ಟ್ ಮಾಡಿ ಒಮ್ಮೊಮ್ಮೆ ನಾವು ಕೂಡ ಆ ಒಂದು ಇದಕ್ಕೂ ಏನೋ ಆ ಸಿಟ್ಟು ಅಥವಾ ಮನಸ್ತಾಪ ಅಥವಾ ಬೇಜಾರು ಆಗ್ತಾ ಇರ್ತದೆ. ಅದಕ್ಕೆ ನಾವು ಎವ್ರಿ ಡೇ ನಾವು ಧ್ಯಾನ ಮಾಡ್ಲೇಬೇಕು. ನಾವು ಎಷ್ಟೇ ಸೀನಿಯರ್ ಆದ್ರೂ ಏನೇ ಆದ್ರೂ ಅದು ನಮ್ಮನ್ನ ನಾವು ಕ್ಲೀನ್ ಎನರ್ಜಿ ನಾವು ಹೊರಗಡೆ ಹೋದಾಗ ನಾವು ಮನೆಗ್ ಬಂದ ತಕ್ಷಣ ಅದು ಕ್ಲೀನಿಂಗ್ ಆಗ್ಬೇಕು. ನಾವು ಬರೇ ದೇಹ ಶುದ್ಧಿ ಅಲ್ಲ, ಆತ್ಮ ಶುದ್ಧಿನೂ ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದ್ರೆ ಮನಸ್ಸನ್ನ ನಾವು ಹೇಳ್ದಂಗೆ ಕೇಳ್ತಾ ಇರಂಗಿಲ್ಲ. ಅದು ಇದು. ಆಮೇಲೆ ಧ್ಯಾನದಿಂದ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ಮೇಡಮ್ ಹೇಳ್ಬೇಕಂದ್ರೆ ತುಂಬಾ ಚೇಂಜಸ್ ಆಗಿದೆ. ಎಷ್ಟು ಹೇಳಬೇಕೋ ಗೊತ್ತಿಲ್ಲ. ನಾನು 2008-9ರಲ್ಲಿ ನಾನು ಬೆಂಗಳೂರು CMRS ಇವರು ಅಲ್ಲಿ ಕೂಡ ಇದ್ದೆ. ನಾನು ಬ್ರೂಕ್ಫೀಲ್ಡ್ ಅಲ್ಲಿ ಸರ್ದು ಇದಿತ್ತು, ಅಲ್ಲಿ ಸೆಂಟರ್ ಓಪನ್ ಮಾಡಿದ್ರು. ಆ ಟೈಮಲ್ಲಿ 2008-9 ನೋಡಿ ಎಷ್ಟು ನಾನು ಅಲ್ಲೇ ತೆಳಗಡೆ ಅವ್ರದ್ದು PG ಕೂಡ ಇತ್ತು, ಮೇಲ್ಗಡೆ ಧ್ಯಾನ ಸೆಂಟರ್ ಇತ್ತು. ಭಾರಿ ಅದ್ಭುತ. ನಾನೊಂದು 6-8 months ಅಲ್ಲೇ ಇದ್ದೆ. ಅದ್ಭುತವಾಗಿ ಸೇವೆ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ವೈಟ್ ಫೀಲ್ಡ್ ಇದ್ರಲ್ಲಿ. ಎಷ್ಟೋ ಜನಗಳು ಮೇಡಮ್ ಮತ್ತೆ ಸರ್ ಮನೆ ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಬೇರೆಯವ್ರಿಗೆ ಧ್ಯಾನ ಹೇಳ್ಕೊಡೋದು, ತುಂಬಾ ಸೇವೆ ಮಾಡಿದ್ದಾರೆ. ನನ್ಗೆ ಎಷ್ಟು ಸಾಧ್ಯ ಆಗ್ತಿತ್ತು ಮಾಡ್ತಾ ಇದ್ದೆ. ತುಂಬಾ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗೆ ಈ ಧ್ಯಾನದಿಂದ ಹೇಳ್ಬೇಕಂದ್ರೆ ನಾನು ಏನ್ ಅನ್ಕೊಂಡಿದ್ದ ಕೆಲಸ ಎಲ್ಲಾನು ಆಗಿದೆ. ನಾವು ಪ್ರತಿದಿನ ಸರ್ ನಮ್ಗೆ ಏನು ಹೇಳ್ತಾರೆ, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ನಮಗೆ ಏನ್ ಬೇಕೋ ಎಲ್ಲಾನು ನಮ್ಗೆ ಸಿಗುತ್ತೆ. ಅದನ್ನ ನಾವು ಅದು ನನ್ನ ಒಂದು ಎಕ್ಸಾಂಪಲ್. ಯಾಕಂದ್ರೆ ನಾನೊಂದು ಡಲ್ ಸ್ಟೂಡೆಂಟ್. ನಾನು ಅಷ್ಟೊಂದು ಏನ್ ಹೇಳ್ಬೇಕಂದ್ರೆ ಕೆಪಾಬಿಲಿಟಿ ಅಂದ್ರೆ ಈ ಒಂದು ಒಳ್ಳೆ ಅತ್ಯುತ್ತಮ ಕೆಲಸದಲ್ಲಿ ಕೆಲಸ ಅಷ್ಟೊಂದು ಸಾಮರ್ಥ್ಯ ನನಗೆ ಇದ್ದಿದ್ದಿಲ್ಲ. ಯಾಕಂದ್ರೆ ನನ್ಗೆ ಲ್ಯಾಕ್ ಆಫ್ ಮೆಮರಿ ಪವರ್ ಇತ್ತು, ಕಾನ್ಸಂಟ್ರೇಷನ್ ಏನೂ ಇದ್ದಿದ್ದಿಲ್ಲ. ಆಮೇಲೆ ಡೆಡಿಕೇಶನ್, ಡಿಟರ್ಮಿನೇಷನ್ ಕೆಲವೆಲ್ಲ ಬೇಕಾಗ್ತದೆ, ಡಿಸಿಪ್ಲಿನು, ಇವೆಲ್ಲಾನು ನಂಗೆ ಯಾವುದೂ ಇಲ್ಲ. ನನ್ನಲ್ಲಿ ಡಿಸೈರ್ಸ್ ಇತ್ತು, ನನ್ನ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕು, ಅದ್ ಮಾಡ್ಬೇಕು. ಬಟ್ ಅದನ್ನ ನಾವು ಮೆಡಿಟೇಷನ್ ಇಂದ ಅದು ನಮ್ಗೆ ಪ್ರಾಕ್ಟಿಕಲ್ ಆಗಿ ಹೆಲ್ಪ್ ಮಾಡ್ತದೆ. ಇದು ಮೆಡಿಟೇಷನ್ ಅನ್ನೋದು ಒಂದು ಸ್ಪಿರಿಚುವಲ್ ಆಕ್ಟ್ ಅಲ್ಲ, ಒಂದು ರಿಲಿಜಿಯನ್ ಆಕ್ಟ್ ಅಲ್ಲ. ಇಟ್ ಈಸ್ ಅ ಸೈನ್ಸ್ ಅಂಡ್ ಟೆಕ್ನಾಲಜಿ. ಕಂಪ್ಲೀಟ್ ಬಯಾಲಜಿಕಲಿ ಮೈಂಡ್ ನಮ್ಮನ್ನು ಪ್ರತಿ ಸೆಲ್ಸ್ ಆಕ್ಟಿವೇಟ್ ಮಾಡ್ತದೆ. ಇಟ್ಸ್ ಏನಿದು ಮೆಡಿಟೇಷನ್ E=mc² ಅಂತ ಸರ್ ಹೇಳ್ತಿದ್ರು. ಎವ್ರಿಥಿಂಗ್ ಎನರ್ಜಿ ಮ್ಯಾಟರ್. ನಾವು ಎಷ್ಟು ಕಾಸ್ಮಿಕ್ ಶಕ್ತಿ ಇದೆ ಅದನ್ನ ಸೈಂಟಿಫಿಕ್ ಆಗಿ ನಮ್ಮ ಪ್ರತಿಯೊಂದು ಸೆಲ್ಸ್ ಏನಿದಾವೆ, ನಮ್ಮ ಪಾರ್ಟಿಕಲ್ಸ್ ಇದಾವೆ, ಅದರಲ್ಲಿ ಅದು ಫ್ಲೋ ಆದಾಗ, ಎನರ್ಜಿ ಫ್ಲೋ ಆದಾಗ ನಮ್ಗೆ ಏನೇ ಸಮಸ್ಯೆ ಇರ್ಬೋದು, ಅದು ಆಟೋಮೆಟಿಕ್ ಆಗಿ ಹೀಲ್ ಆಗುತ್ತೆ, ಎನ್ಹಾನ್ಸ್ ಆಗುತ್ತೆ, ಆಕ್ಟಿವೇಟ್ ಆಗ್ತದೆ. ತುಂಬಾ ಅವೇರ್ನೆಸ್ ಆಗ್ತದೆ ನಮ್ಮ ಬಾಡಿ ಅಬ್ಸರ್ವೇಷನ್ಸ್. ಆ ಇದು ಸೈಂಟಿಫಿಕ್ ಆಗಿ ಇದು ಆಗುವಂತದ್ದು. ಆಮೇಲೆ ಅಲಾಂಗ್ ವಿತ್ ಆಸ್ಟ್ರಲ್ ಹೋದ್ರೆ ಮಿರಿಯಾಕಲ್ಸ್ ಆಗಿರ್ಬೋದು, ಏನೋ ಕೆಲವರಿಗೆ ಸಮಸ್ಯೆಗಳು ಅಂದ್ರೆ ಧ್ಯಾನ ದಗ್ಧೇನ ಕರ್ಮ ಅಂತ ಹೇಳಿ ಏನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಕೆಲವೆಲ್ಲಾನು ನಮ್ಮ ಪ್ರಾರಬ್ಧ ಕರ್ಮಗಳಿಂದ ನಾವು ಕೆಲವು
ಈ ಭೌತಿಕ ಜೀವನದಲ್ಲಿ ನಾವು ಅನುಭವಿಸ್ತಾ ಇರ್ತೇವೆ, ಏನೋ ಸಮಸ್ಯೆಗಳು ಅನುಭವಿಸ್ತಾ ಇರ್ತೇವೆ. ಅದನ್ನ ನಾವು ಧ್ಯಾನಕ್ಕಿಂತ ಮುಂಚೆ ನಮ್ಗೆ ಯಾಕೆ ಬಂತು ಈ ಸಮಸ್ಯೆ, ನಾವೇನ್ ತಪ್ಪು ಮಾಡಿದೆವು, ಒಂಥರ ಕಂಪ್ಲೇಂಟ್ ಮೋಡಲ್ಲಿ ಇರ್ತೇವೆ ನಾವು ಯಾವಾಗ್ಲೂನು. ಅದನ್ನ ಆ, ಬರೀ ಕ್ವಶನ್ ಮಾರ್ಕ್, ಯಾಕೆ ಯಾಕೆ ನಮ್ಗೆ ಯಾಕೆ ಹಿಂಗಾಗತ್ತೆ, ನಮ್ಗೆ ಯಾಕೆ ಹಿಂಗ್ ಹೇಳ್ತಾರೆ, ನಾವೇನ್ ತಪ್ಪು ಮಾಡಿದೆವು ಅಂತ ಒಂದು ಮೈಂಡ್ ಸೆಟ್ ಅಲ್ಲೇ ಎಲ್ಲರೂ ಇರ್ತೇವೆ. ಯಾವಾಗ ನಾವು ಧ್ಯಾನ ಮಾಡ್ತಾ 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 ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿಕ್ಕೆ ಸಾಕಾಗುತ್ತೆ. ನಾವು ಇವತ್ತಿನ ಒಂದು ನಮ್ಮ ಸ್ಥಿತಿಗೆ ನಾವೇ ಕಾರಣಕರ್ತರು. ನಾವು ಇನ್ನೊಬ್ಬರಿಗೆ ಬ್ಲೇಮ್ ಮಾಡೋದು ಬಿಟ್ಬಿಡ್ತೇವೆ. ಬ್ಲೇಮ್ ಆಗ್ತದೆ, ಇಲ್ಲ ಅಂತಿಲ್ಲ ಒಮ್ಮೊಮ್ಮೆ. ಆದ್ರೆ ಆದ್ರೆ ಅದು ಅರ್ಥ ಆಗ್ತದೆ ನಮ್ಮ ಸೋಲ್ಗೆ. ಅಕ್ಸೆಪ್ಟೆನ್ಸ್ ಮಾಡೋಕ್ ಹೋದಾಗ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಕೆಲವು ಎಷ್ಟೋ ಜನಗಳು ಅವ್ರವ್ರ ಏನು ಕೆಲವು ಡಿಸೀಸಸ್ ಆಗಿರ್ಬೋದು, ಇನ್ನೊಂದು ಪರ್ಸನಲ್ ಸಮಸ್ಯೆ ಆಗಿರ್ಬೋದು, ರಿಲೇಶನ್ಶಿಪ್ ಸಮಸ್ಯೆ ಆಗಿರ್ಬೋದು, ಫೈನಾನ್ಷಿಯಲ್ ಇಶ್ಯೂ ಆಗಿರ್ಬೋದು, ಎಲ್ಲಾನು ಮಿರಾಕಲ್ ಆಗಿ ಟ್ರಾನ್ಸ್ಫರ್ ಆಗಿ ಎಷ್ಟೋ ಜನಗಳು ಇವತ್ತು ಅದ್ಭುತ ಸ್ಥಿತಿಯಲ್ಲಿ, ಅತ್ಯುತ್ತಮ ಸ್ಥಿತಿಯಲ್ಲಿ, ಆ ಶಾಂತ ಸ್ಥಿತಿಯಲ್ಲಿ ಆನಂದವಾಗಿ ಜೀವಿಸ್ತಾ ಇರೋದು. ನನ್ನ 20 ವರ್ಷ ಜರ್ನಿಯಲ್ಲಿ ನಾನು ಎಷ್ಟೋ ಪಿರಮಿಡ್ ಮಾಸ್ಟರ್ಸ್ ನ ಅಕ್ರಾಸ್ ಇಂಡಿಯಾ ಆಗಿರ್ಬೋದು, ಬೇರೆ ದೇಶದಲ್ಲಿ ಆಗಿರ್ಬೋದು, ಎಷ್ಟೋ ಜನಗಳ ಅನುಭವಗಳು ನಾನು ಕೇಳಿದ್ದೀನಿ. ನಾನು ಎಷ್ಟೋ ಇವತ್ತು ಕಡ್ತಾಲಕ್ ಹೋದ್ರೆ ಹೊಸ ಹೊಸ ಪೀಪಲ್ ಎಲ್ಲೆಲ್ಲಿಯವರು ಎಷ್ಟೆಷ್ಟೋ ದೂರದಿಂದ ಬಂದಿರ್ತಾರೆ 5 ದಿನ ಧ್ಯಾನ ಮಾಡ್ಲಿಕ್ಕೆ, 10 ದಿನ ಧ್ಯಾನ ಮಾಡ್ಲಿಕ್ಕೆ. ಇವನ್ ಬೆಂಗಳೂರು ಪಿರಮಿಡ್ ವ್ಯಾಲಿಯಲ್ಲಿ ಎಷ್ಟೋ ಜನರನ್ನ ಬಂದಾಗ ಅವ್ರವ್ರ ಅನುಭವಗಳು ಕೇಳಿದ್ರೆ ನನಗೆ ಏನಪ್ಪಾ ಹಿಂಗೂನು ಆಗಿದೆಯಾ ಅವ್ರ ಲೈಫಲ್ಲಿ, ಈ ತರ ಎಲ್ಲ ಧ್ಯಾನದಿಂದ ಚೇಂಜಸ್ ಆಗಿದೆ ಅನ್ನೋದು ನಾನು ಸ್ವಂತ ಎಷ್ಟೋ ಮಂದಿ ಅನುಭವಗಳೆಲ್ಲ ಕೇಳಿದೀನಿ. ನನ್ನ ಲೈಫಲ್ಲಿ ನಾನು ಏನು ಅನ್ಕೊಂಡಿದ್ದು ಎಲ್ಲಾನು ನಂಗೆ ನೇಚರ್ ಕೊಡ್ತಾ ಹೋಗಿದೆ. ಅದಕ್ಕೆ ನಾನು ತುಂಬಾ ಗ್ರಾಟಿಟ್ಯೂಡ್ ಆಗಿದ್ದೀನಿ. ಯಾಕಂತ ಕೇಳಿದ್ರೆ ಲೈಫ್ ಅನ್ನೋದು ತುಂಬಾ ಬ್ಯೂಟಿಫುಲ್. ಆಮೇಲೆ ನಾವು ಏನು ಪತ್ರಿ ಸರ್ ಹೇಳಿದ್ರ, ನಾವು ಮಿಡಲ್ ಪಾತ್ ಅಲ್ಲಿ ಹೋಗ್ಬೇಕು, ವೈರಾಗ್ಯ ಮತ್ತು ವೈಭೋಗ. ಸೊ ನಾವು ಈ ಒಂದು ಆನಂದದ ಕ್ಷಣ, ಪ್ರತಿ ಕ್ಷಣನೂ ನಾವು ಆನಂದದಿಂದ ಜೀವಿಸ್ಬೇಕು. ನಾವು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಇದೆ ಅಂದ್ರೆ ಮೆಟೀರಿಯಲಿಸ್ಟಿಕ್ ಫೆಸಿಲಿಟಿ ಏನೋ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲಾಂಗ್ ವಿತ್ ನಮ್ಮ ಒಂದು ಸ್ಪಿರಿಚುವಲ್, ನಮ್ಮ ಸೋಲ್ ಎವಲ್ಯೂಷನ್ ಎರಡು ಒಟ್ಟೊಟ್ಟಿಗೆನೆ ಸಾಗ್ಬೇಕು. ಆ ಮತ್ತೆ ಜೀವನ ನಡೆಸ್ತಿದೀವಿ ಅಂದ್ರೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು, ಅವು ಸಮಸ್ಯೆ ಈ ಸಮಸ್ಯೆ ಎಲ್ಲ ಸಮಸ್ಯೆಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅದಕ್ಕೆ ಧ್ಯಾನ ತುಂಬಾ ಹೆಲ್ಪ್ ಮಾಡ್ತಾ ಇರ್ತದೆ. ನಮ್ಮ ಈ ಜೀವನನ ನಾವು ಆನಂದವಾಗಿ ಜೀವಿಸ್ಬೇಕು, ಕ್ಷಣಿಸ್ಬೇಕು. ಏನೇ ಸಮಸ್ಯೆಗಳನ್ನು ಬರ್ತಾ ಇದ್ದಿದ್ದನ್ನ ನಾವು ಎದುರಿಸ್ತಾ ಹೋಗ್ಬೇಕಂತ ಹೇಳಿದ್ರೆ ನಾವು ಈ ತರ ಸತ್ಸಂಗಗಳಿಗೆ ಕೇಳ್ಬೇಕು, ಬುಕ್ಸ್ ಓದ್ಬೇಕು, ಧ್ಯಾನ ಮಾಡ್ಬೇಕು. ಮತ್ತೆ ಹಾಗೆ ನಮ್ಮ ದಿನನಿತ್ಯದ ನಮ್ಮ ಏನು ನಿತ್ಯ ಕರ್ಮಗಳಿರ್ತವೆ ಅವೆಲ್ಲಾನು ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಆದಷ್ಟು ಈ ಧ್ಯಾನವನ್ನು ನಾವು ಬೇರೆಯವ್ರಿಗೆ ತಿಳಿಸಿ ಹೇಳ್ಬೇಕು. ಯಾಕಂದ್ರೆ ಈ ಅರ್ತ್ ಈಸ್ ಶಿಫ್ಟೆಡ್ ಇನ್ ಟು ನೆಕ್ಸ್ಟ್ ಡೈಮೆನ್ಷನ್. ಈ 2000 ಇವಾಗ 2025 ಅಲ್ಲ, 2035 ವರ್ಗುನು ತುಂಬಾ ಚೇಂಜಸ್ ಆಗ್ತಾ ಇದೆ ಭೂಮಿ ಮೇಲೆ. ಹೀಗಾಗಿ ಈ ಏನು ಕರೋನಾ ಅಂತ ಎಲ್ಲ ಏನು ದೊಡ್ಡ ದೊಡ್ಡ ಕಾಯಿಲೆಗಳೆಲ್ಲ ಬಂದು ಎಷ್ಟೋ ಜನಗಳಿಗೆಲ್ಲ ಎಫೆಕ್ಟ್ ಆಗಿದೆ. ಪತ್ರಿಜಿ ಸರ್ ಹೇಳ್ತಾ ಇದ್ರಲ್ಲ, ಟೋಟಲಿ ಅರ್ತ್ ಅಲ್ಲಿ 7 ಬಿಲಿಯನ್ ಪೀಪಲ್ ಇದ್ದಾರೆ. 7 ಬಿಲಿಯನ್ ಪೀಪಲ್ ಅಲ್ಲಿ ಟೋಟಲ್ 3.5 ಬಿಲಿಯನ್ ಪೀಪಲ್ ಏನು ಫಿಲ್ಟರ್ ಆಗ್ತಾರೆ. ಸೊ ಓನ್ಲಿ ಇಲ್ಲಿ ಯಾರು ಈ ಹೈಯರ್ ಫ್ರೀಕ್ವೆನ್ಸಿಗೆ ಎನರ್ಜಿಗೆ ನಾವು ಸೂಟ್ ಆಗ್ತೇವೆ ಈ 10 ವರ್ಷದಲ್ಲಿ, ಅವ್ರು ಮಾತ್ರನೇ ಇಲ್ಲಿ ಸ್ಟೇ ಮಾಡಕ್ ಉಳಿಯಕ್ಕಾಗುತ್ತೆ. ಅದು 2035 ನಂತರ ಅರ್ತ್ ತುಂಬಾ ಬ್ಯೂಟಿಫುಲ್ ಆಗುದಿದೆ. ಈ ಈ 10 ಇಯರ್ಸ್ ಪೀರಿಯಡ್ ಎಲ್ಲರಿಗೂ ತುಂಬಾ ಟೆಸ್ಟಿಂಗ್ ಪೀರಿಯಡ್. ನಾವು ಹೆಚ್ಚು ಸಾಧನೆ ಮಾಡ್ಬೇಕು. ಯಾಕಂದ್ರೆ ಅರ್ತ್ ಶಿಫ್ಟ್ ಆಗ್ತಾ ಇದೆ, ಎಲ್ಲಾನು ಚೇಂಜಸ್ ಆಗ್ತಾ ಇದೆ. ಈ ಫ್ರೀಕ್ವೆನ್ಸಿಗೆ ನಾವು ಶಿಫ್ಟ್ ಆಗ್ಬೇಕಂದ್ರೆ ನಾವು ನಮ್ಮ ಎನರ್ಜಿನ, ನಮ್ಮ ಕಾನ್ಶಿಯಸ್ನೆಸ್ ನ ನಾವು ಬಿಲ್ಡ್ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಹೊರಗಡೆ ನಾವೆಲ್ಲೋ ಹೋದಾಗ ತುಂಬಾ ನಮಗೂ ಡಿಸ್ಟರ್ಬ್ ಆಗ್ತಾ ಇರ್ತದೆ. ಸೊ ಆದಷ್ಟು ನಾವು ಈ 10 ಇಯರ್ಸ್ ಬಿಡನ ತುಂಬಾ ಎನರ್ಜಿ ಫ್ಲೋ ಆಗ್ತಾ ಇದೆ ಈ ಭೂಮಿ ಮೇಲೆ. ಅದನ್ನ ನಾವು ಹೆಚ್ಚೆಚ್ಚು ಧ್ಯಾನ ಮಾಡ್ಬೇಕು ಮತ್ತು ಹೆಚ್ಚೆಚ್ಚು ಜನಗಳಿಗೆ ಧ್ಯಾನ ಪ್ರಚಾರ ಮಾಡ್ಬೇಕು ಮತ್ತು ಸಸ್ಯ ಹಾರ ಜನಕ್ಕೆ ತಿಳಿಸ್ಬೇಕಾಗುತ್ತೆ. ಅದನ್ನ ನಾವು ಪ್ರತಿಯೊಬ್ಬರದು ಕರ್ತವ್ಯ ಇಲ್ಲಿ. ಹಾಗಾಗಿ ವರ್ಕ್ ಕೂಡ ತುಂಬಾ ಫಾಸ್ಟ್ ಆಗಿ ಆಗ್ತಾ ಇದೆ. ನಾನ್ ನೋಡಿದ 2007-8 ನಾವೆಲ್ಲ ಪಾಂಪ್ಲೆಂಟ್ ಹಚ್ಚೋದು ಈ ತರ ಎಲ್ಲ ಮಾಡ್ತಾ ಇದ್ದೆವು. ಇವಾಗ ಜೂಮ್ ಬಂದು ಮತ್ತೆ ಎಲ್ಲಾ ಮೀಡಿಯಾ ಬಂದು ತುಂಬಾ ಫಾಸ್ಟ್ ಆಗಿ ಆಗ್ತಾ ಇದೆ. ಇವನ್ ಪತ್ರಿಜಿ ಸರ್ ಏನು ದೇಹ ಬಿಟ್ಟಿರ್ಬೇಕು ಒಂದ್ 2-3 ವರ್ಷದಲ್ಲಿ ನೀವು ನೋಡಿ ಎಷ್ಟು ಫಾಸ್ಟ್ ಆಗಿ ಆಗ್ತದೆ. ಅವ್ರು ಹೇಳಿದಾರೆ
2095 ವರೆಗೂ ಅವ್ರ ಭೂಮಿ ಮೇಲೆ ಅವರು ಶರೀರ ಬಿಟ್ಟು ಕೂಡಿದ್ರು ಅವ್ರು ತುಂಬಾ ಎಲ್ಲಾ ಕಡೆನೂ ಅವ್ರು ಫಾಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ನಾನು ನಿನ್ನೆ ಆಫೀಸಿಂದ ಬರ್ಬೇಕಾದ್ರೆ ಆಟೋ ಹಿಂದ್ಗಡೆ ಬ್ಯಾನರ್ ಹಾಕಿದ್ದು ಎಕ್ಸಾಂಪಲ್ ನಿಮ್ಗೆ. ಸೊ ಅವ್ರು ಪತ್ರಿಜಿ ಸರ್ ಎಲ್ಲಾ ಕಡೆನೂ ಇದ್ದಾರೆ, ತುಂಬಾ ವರ್ಕ್ ಫಾಸ್ಟ್ ಆಗೋದಿದೆ. ನನ್ನ ಅನುಭವಗಳು ತುಂಬಾನೇ ಇದಾವೆ. ಒಂದು ಓವರ್ ಆಲ್ ಒಂದು ಶಾರ್ಟ್ ಆಗಿ ಹೇಳಿದೀನಿ ಮೇಡಮ್, ಮತ್ತೇನಾರ ಇದ್ರೆ ಹೇಳ್ತೇನೆ. ಥ್ಯಾಂಕ್ಸ್.